ಸರ್ಕಾರಿ ಹಾಸ್ಟೆಲ್ ಸೇರೋಕೆ ರ್ಯಾಂಕ್ ಪಡೆದ್ರೆ ಸಾಲಲ್ವಾ? ಹಾಗಾದ್ರೆ ಸಚಿವರು ಶಾಸಕರು ಹೇಳಿದ್ರಷ್ಟೇ ಬಿಸಿಎಂ ಹಾಸ್ಟೆಲ್ನಲ್ಲಿ ಸೀಟ್ ಸಿಗೋದಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿನಿಯೊಬ್ಬಳು ಬಹಿರಂಗವಾಗಿಯೇ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಘಟನೆ ನಡೆದಿದೆ. ಸಿಡಿದೆದ್ದಿದ್ದಾಳೆ ವಿದ್ಯಾರ್ಥಿನಿ. ಸಚಿವರು ಶಾಸಕರು ಹೇಳಿದ್ರೆ ಮಾತ್ರ ಬಿಸಿಎಂ ಹಾಸ್ಟೆಲ್ ಸಿಗುತ್ತಾ? ಅದು ಕೂಡ SSLCಯಲ್ಲಿ 88% ಅಂಕ ಪಡೆದಂತಹ ವಿದ್ಯಾರ್ಥಿನಿ ಕೂಡ ಈ ರೀತಿಯಾಗಿ ಇನ್ಫ್ಲೂಯೆನ್ಸ್ಗೆ ಒಳಗಾಗಬೇಕಾ? 88% ಅಂಕ ಪಡೆದ ಐಶ್ವರ್ಯ ಪಾಯಗೊಂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸನ್ಮಾನವನ್ನ ಆಯೋಜನೆ ಮಾಡಲಾಗಿತ್ತು ಈ ವಿದ್ಯಾರ್ಥಿನಿಗೆ PKPS ಬ್ಯಾಂಕ್ ಆಡಳಿತ ಮಂಡಳಿ ಕಡೆಯಿಂದ. ಆದರೆ ಸನ್ಮಾನವನ್ನ ಸ್ವೀಕರಿಸಿದೇನೆ ಬೇಸರವನ್ನ ವ್ಯಕ್ತಪಡಿಸಿದ್ದಾಳೆ. ಸಚಿವ RV ತಿಮ್ಮಾಪುರ ಹೇಳಿದ್ರಷ್ಟೇನೆ BCM ಹಾಸ್ಟೆಲ್ನಲ್ಲಿ ಸೀಟ್ ಸಿಗುತ್ತೆ, ನನ್ನ ರ್ಯಾಂಕಿಗೆ ಬೆಲೆನೇ ಇಲ್ವಾ ಹಾಗಾದ್ರೆ ಅಂತ ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಆ ಮಗು. ಹೀಗಾಗಿ ನನಗೆ ಸನ್ಮಾನನೇ ಬೇಡ ಅಂತ ಆ ಕಾರ್ಯಕ್ರಮದಿಂದ ಹೊರಗೆ ಬಂದಿದ್ದಾಳೆ. ಕಾರ್ಯಕ್ರಮದಲ್ಲಿ ಸಿಟ್ಟನ್ನ ವ್ಯಕ್ತಪಡಿಸಿ ಐಶ್ವರ್ಯ ಹೊರಗೆ ಬಂದಿರು. ನಾವು 90ರಷ್ಟು ಅಂಕ ತೆಗೆದ್ರೂ ಕೂಡ ಹಾಸ್ಟೆಲ್ ಸಿಗಬೇಕು ಅಂತ ಇದ್ರೆ ಅದಕ್ಕೆ ಸಚಿವರು ಶಾಸಕರು ಹೇಳಬೇಕಾ, ಅವರ ಇನ್ಫ್ಲೂಯೆನ್ಸ್ ಬೇಕಾ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ ಬಹಿರಂಗವಾಗಿ. ರಾಜಕೀಯ ನಾಯಕರು ಹೇಳಿದ ಮಾತ್ರ ಕೆಲಸ ಆಗುತ್ತದೆ ಅಂದ್ರೆ ನಾವು ಎಷ್ಟೇ ಪರ್ಸೆಂಟೇಜ್ ಮಾಡಿದ್ರು ವ್ಯರ್ಥ. ಅದಕ್ಕೆ ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತು ನನ್ನಂತಹ ಎಷ್ಟೋ ಬಡತನ ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪರವಾಗಿ ನಾನು ಈ ಸನ್ಮಾನವನ್ನು ತಿರಸ್ಕರಿಸುತ್ತೇನೆ. ನನಗೆ ಯಾವುದೇ ಸನ್ಮಾನ ಬೇಡ. ನನಗೆ ಸನ್ಮಾನಿಸಲು ಕರೆದಿರುವ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ನಾವು ಲ್ಯಾಬ್ ಮುಗಿಸಿಕೊಂಡು ಮನೆಗೆ ಬರಬೇಕಾದ್ರೆ 7 ಗಂಟೆ ಆಗಿರುತ್ತದೆ. ಇಂತಹ ಕೆಟ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಆ ವಿದ್ಯಾರ್ಥಿನಿ ಹೇಳಿರುವಂತಹ ಪ್ರತಿಯೊಂದು ಮಾತುಗಳು ಕೂಡ ಅಕ್ಷರಶಃ ಸತ್ಯಾನೇ. ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕು ನಿಜಕ್ಕೂ ಕೂಡ. ಖಂಡಿತವಾಗ್ಲೂ ಅರುಣ್, ಈ ಒಂದು ವಿದ್ಯಾರ್ಥಿನಿಯ ಆಕ್ರೋಶದ ನುಡಿಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ರಾಜಕಾರಣಿಗಳು ನಿಜಕ್ಕೂ ತಲೆ ತಗ್ಗಿಸುವಂತಹ ವಿಚಾರ. ಯಾಕಂತಂದ್ರೆ ಸಹಜವಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಇನ್ಫ್ಲೂಯೆನ್ಸ್ ಅನ್ನೋದು, ಪ್ರಭಾವ ಅನ್ನೋದು ಒಂದು ಹಂತಕ್ಕೆ ನಡೆಯುತ್ತೆ. ಆದ್ರೆ ಒಂದು ಹಾಸ್ಟೆಲ್ ನಲ್ಲಿ ಸೀಟ್ ಪಡೆದುಕೊಳ್ಬೇಕಾದ್ರೆ ಸಚಿವರ ಹತ್ರ ಹೋಗ್ಬೇಕು, ಶಾಸಕರ ಶಿಫಾರಸು ಪತ್ರ ಬೇಕು ಅನ್ನುವಂತಹ ವ್ಯವಸ್ಥೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಅಂತಂದ್ರೆ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಯಾಕಂತಂದ್ರೆ ವಿದ್ಯಾರ್ಥಿಗಳು SSLCಯಲ್ಲಿ PUCಯಲ್ಲಿ ಕಷ್ಟಪಟ್ಟು ಓದಿ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದುಕೊಳ್ತಾರೆ. ಇಲ್ಲಿ ನೆಪ ಮಾತ್ರಕ್ಕೆ ಮಾತ್ರ ಉತ್ತಮವಾದಂತಹ ಫಲಿತಾಂಶವನ್ನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆ ಅನ್ನುವಂತ ಹಿನ್ನೆಲೆಯಲ್ಲಿ ಏನು ಹಾಸ್ಟೆಲ್ಗಳನ್ನ ಆಯ್ಕೆ ಮಾಡುವಂತದ್ದು, ಅಲಾಟ್ಮೆಂಟ್ ಮಾಡುವಂತದ್ದು ಆಗತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ರಾಜಕಾರಣಿಗಳು ಮತ್ತು ರಾಜಕಾರಣಿಗಳ ಹಿಂಬಾಲಕರೇನಿದ್ದಾರೆ ಇವರೆಲ್ಲರಿಗೂ ಕೂಡ ಈ ಒಂದು ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡಿಸೋದೇ ಒಂದು ದಂಧೆಯಾಗಿಯೂ ಕೂಡ ಒಂದು ಪರಿಣಮಿಸುವಂಥದ್ದು. ಯಾಕಂತಂದ್ರೆ ಇವತ್ತು ಬಹುತೇಕ ಹಾಸ್ಟೆಲ್ಗಳನ್ನು ನೋಡಿದ ಸಂದರ್ಭದಲ್ಲಿ 50% 55% ಪಡೆದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುತ್ತೆ. ಆದ್ರೆ 90% ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗದೆ ಇವತ್ತಿಗೂ ಕೂಡ ಬಸ್ ನಲ್ಲಿ ಓಡಾಡುವಂತ ಸ್ಥಿತಿ ಇದೆ ಅಂತಂದ್ರೆ ಅದಕ್ಕೆ ರಾಜಕೀಯ ವ್ಯವಸ್ಥೆನೇ ಕಾರಣ ಮತ್ತು ಅವರ ಹಿಂಬಾಲಕರೇ ಕಾರಣ. ಇಲ್ಲಿ ಬಹಳಷ್ಟು ವಿಚಾರಗಳಲ್ಲಿಯೂ ಕೂಡ ಈ ಹಿಂದೆನೂ ಕೂಡ ನ್ಯೂಸ್ ಈ ಬಗ್ಗೆ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಅಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ 5,000 10,000 ರೂಪಾಯಿ ಕಮಿಷನ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇಂಥವ್ರಿಗೆ ಹಾಸ್ಟೆಲ್ ಅನ್ನ ನೀಡ್ತಾರೆ, ಇಂಥ ಆರೋಪಗಳು ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಸದ್ಯ ಈ ವಿದ್ಯಾರ್ಥಿನಿ ಆಡಿರುವಂತಹ ಮಾತುಗಳು ನಿಜಕ್ಕೂ ಬಾಗಲಕೋಟೆಯಲ್ಲಿರ್ತಕ್ಕಂತಹ ರಾಜಕಾರಣಿಗಳು ತಲೆ ತಗ್ಗಿಸುವಂತಹ ವಿಚಾರಣೆ ಇರೋದು. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನ್ಯೂಸ್ 18 ವರದಿಯಿಂದ ಶಿಕ್ಷಣ ಇಲಾಖೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡು ಈಗ ವಿದ್ಯಾರ್ಥಿಗಳಿಗೆ ಸಾಕ್ಸ್ ಮತ್ತು ಶೂಗಳನ್ನ ವಿತರಣೆ ಮಾಡಲಾಗಿದೆ. ಮರೆತೇ ಹೋಗಿತ್ತು ಶಿಕ್ಷಣ ಇಲಾಖೆ, ವಿದ್ಯಾರ್ಥಿಗಳಿಗೆ ಸಾಕ್ಸ್ ಮತ್ತು ಶೂಗಳನ್ನ ಕೊಡಬೇಕು ಅನ್ನೋದನ್ನ ಮರೆತು ಹೋಗಿತ್ತು. ಈ ಬಗ್ಗೆ ವಿಸ್ತೃತವಾಗಿ ವರದಿ ಪ್ರಸಾರದ ನಂತರದಲ್ಲಿ ನ್ಯೂಸ್ 18 ಕನ್ನಡದಲ್ಲಿ ಶಿಕ್ಷಣ ಇಲಾಖೆಯನ್ನ ಬಡಿದೆಬ್ಬಿಸುವಂತ ಕೆಲಸ ಆಯಿತು. ಈಗ ವಿತರಣೆ ಮಾಡಲಾಗಿದೆ. ನರಗುಂದ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿ ಸಾಕ್ಸ್ ಮತ್ತು ಶೂ ವಿತರಣೆ ಆಗಿದೆ. 2 ದಿನದ ಹಿಂದೆ ಸಾಕ್ಸ್ಗಳನ್ನ ಕೊಟ್ಟಿಲ್ಲ ಅನ್ನುವಂಥ ವರದಿಯನ್ನು ಮಾಡಲಾಗಿತ್ತು ವಿಸ್ತೃತವಾಗಿ. ಒಂದೇ ದಿನದಲ್ಲಿ ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ವಿತರಣೆ ಮಾಡಲಾಗಿದೆ. ಮಳೆ ಬಿಸಿಲಲ್ಲಿ ಬರಿಗಾಲಲ್ಲಿ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ರು. ನೋಡಿ, 2 ದೃಶ್ಯ ತೋರಿಸ್ತಾ ಇದೀವಿ ನಿಮಗೆ. 2 ದಿನದ ಹಿಂದಿನ ದೃಶ್ಯ ನಿಮ್ಮ ಎಡಭಾಗದಲ್ಲಿ ಕಾಣಿಸ್ತಾ ಇರೋದು. ಈಗ ಸಾಕ್ಸ್ ಮತ್ತು ಶೂಗಳನ್ನ ಕೊಡಲಾಗಿದೆ. ಎಲ್ಲ ಇದ್ರೂ ಕೂಡ ಕೊಡದೇ ಇರುವಂತ ಪರಿಸ್ಥಿತಿ. ಇದು ಶಿಕ್ಷಣ ಇಲಾಖೆಯ ಅಲ್ಲಿನ ಸ್ಥಳೀಯ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ.
ಈ ಸುದ್ದಿಯನ್ನು ಪ್ರಚಾರ ಮಾಡತಕ್ಕಂಥ ನ್ಯೂಸ್ 18 ಕನ್ನಡ ಚಾನೆಲ್ಗೆ ನನ್ನಿಂದ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಾವು ಶಾಲೆಗೆ ಬರ್ಬೇಕಾದ್ರೆ ಬರಗಾಲಲ್ಲೇ ಬರ್ತಿದ್ವಿ. ನ್ಯೂಸ್ 18 ಕನ್ನಡದವರು ನಮಗೆ ಸರ್ಕಾರದಿಂದ ಬೂಟನ್ನು ವಿತರಣೆ ಮಾಡ್ಬೇಕಂತ ಅವರ ವಾಹಿನಿಯಲ್ಲಿ ಘೋಷಣೆ ಮಾಡಿದಾಗ ನಮಗೆ ಎಲ್ಲರಿಗೂ ಬಹಳ ಖುಷಿ ಆಯಿತು. ಅವರ ಮಾತಿನಂಗೆ 2 ದಿನದಲ್ಲಿ ನಮಗೆ ಬೂಟನ್ನು ಕೊಟ್ಟರು. ಹಾಗಾಗಿ ನಮಗೆ ಈಗ ಬಹಳ ಖುಷಿಯಾಗಿದೆ. ನ್ಯೂಸ್ 18 ಕನ್ನಡದವರಿಗೆ ನನ್ನ ಕಡೆಯಿಂದ ಹಾಗೂ ನನ್ನ ಸಹೋದರ ಹಾಗೂ ಸಹೋದರಿಯರ ಕಡೆಯಿಂದ ನನ್ನ ಶಾಲೆಯ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಬರಗಾಲಿನಲ್ಲಿ ಬರ್ತಿದ್ವಿ. ನ್ಯೂಸ್ 18 ಕನ್ನಡದವರು ವಾಹಿನಿಯಲ್ಲಿ ಪ್ರಚಾರ ಮಾಡಿದರು. ಆದ್ದರಿಂದ ನಮಗೆ ಸರ್ಕಾರದಿಂದ 2 ದಿನದಲ್ಲಿ ಶೂಗಳನ್ನು ಕೊಟ್ಟರು. ಆದ್ದರಿಂದ ನ್ಯೂಸ್ 18 ಕನ್ನಡದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಗೆ ಬೂಟ್ ಬಂದಿರ್ಕಿಲ್ಲ, ನಾವು ಅದರಿಂದ ಬರಗಾಲಲ್ಲಿ ಅಡ್ಡಾಡ್ತಿದ್ವಿ. ಈ ಸುದ್ದಿಯನ್ನು ಪ್ರಚಾರ ಮಾಡತಕ್ಕಂಥ ನ್ಯೂಸ್ 18 ಒಟ್ಟು 23,56,000 ರೂಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಜಮಾ ಆಗಿದೆ. ಇದರ ಜೊತೆಗೆ 2 ಶಾಲೆಗಳಿಗೆ ಬ್ಯಾಂಕಿನ ಡೀಟೇಲ್ಸ್ ತಪ್ಪಾಗಿ ನಮೂದಾಗಿದ್ದರಿಂದ 2 ಶಾಲೆಗೆ ಜಮಾ ಆಗಿರೋದಿಲ್ಲ. ಹಾಗೆ ಈ ಒಟ್ಟು 70 ಶಾಲೆಗಳಲ್ಲಿ 35 ಶಾಲೆಗಳಿಗೆ ಈಗಾಗಲೇ ಶೂ ಸಾಕ್ಸನ್ನು ವಿತರಿಸಲಾಗಿದೆ. ಉಳಿದಂತಹ ಶಾಲೆಗಳಿಗೆ ನಾವು ತ್ವರಿತವಾಗಿ SDMC ಅವರು ಈಗಾಗಲೇ ಅವರು ಸಭೆಯನ್ನು ಮಾಡಿ ಮುಂದಿನ ಎಲ್ಲ ಪ್ರಗತಿದಾಯಕ ಕ್ರಮಗಳನ್ನು ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ನಿಜಕ್ಕೂ ಕೂಡ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಗೆ ಅವರಿಗೆ ಸಿಗುವಂಥ ಹಕ್ಕನ್ನು ಕೂಡ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಬಟ್ ಕೊನೆಗೂ ಈಗ ನಮ್ಮ ವರದಿ ನಂತರದಲ್ಲೂ ಕೂಡ ಎಚ್ಚೆತ್ಕೊಂಡು ಇಂಥ ಕಾರ್ಯ ಮಾಡಿದ್ರಲ್ಲ ಅನ್ನೋದೇ ಸಮಾಧಾನ. ಹೌದು ಅರುಣ್ ಹುಗಾರ್, ಏನು ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಸುಮಾರು 70ಕ್ಕೂ ಹೆಚ್ಚು ಹೈಸ್ಕೂಲ್ ಹಾಗೂ ಮತ್ತು ಪ್ರಾಥಮಿಕ ಶಾಲೆಗಳಿದಾವೆ. ಅಲ್ಲಿ ಸುಮಾರು ಅಂದಾಜು 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಳೆದ ಶಾಲಾ ಆರಂಭವಾಗಿ 3-4 ತಿಂಗಳು ಕಳೆದು ಕೂಡ ಯಾವುದೇ ರೀತಿ ಶೂಗಳನ್ನ ವಿತರಣೆ ಮಾಡಿರಲಿಲ್ಲ. ಹೀಗಾಗಿ ಮಕ್ಕಳು ಕೂಡ ಮಳೆ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಸಾಕಷ್ಟು ಇದರಿಂದ ಸಮಸ್ಯೆಯನ್ನ ಎದುರಿಸ್ತಾ ಇದ್ರು. ಹಾಗಾಗಿ ನ್ಯೂಸ್ 18 ಕನ್ನಡ ಯಾವಾಗ ಅದರ ಕುರಿತು ಮಕ್ಕಳಿಗೆ ಸ್ಟಾಕ್ಸ್ ಹಾಗೂ ಸಿಗುತನ್ನ ಕೊಟ್ಟಿಲ್ಲ ಅಂತೇಳಿ ವರದಿಯನ್ನ ಪ್ರಸಾರ ಮಾಡ್ತಾವೆ. ವರದಿಯ ನಂತರ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಂಡು ಈಗ ಶೂಗಳನ್ನ ವಿತರಣೆ ಮಾಡುವಂತ ಕೆಲಸ ಈಗಾಗಲೇ ಮುಂದಾಗಿರುವಂತದ್ದು. ಜೊತೆಗೆ ಒಟ್ಟು 70 ಶಾಲೆಯಲ್ಲಿ ಈಗಾಗಲೇ 35ಕ್ಕೂ ಹೆಚ್ಚು ಶಾಲೆಗಳಿಗೆ ಈಗಾಗಲೇ ವಿತರಣೆ ಮಾಡಿದ್ದಾರೆ. ಇನ್ನು ಉಳಿದಂತಹ ಶಾಲೆಗಳಿಗೆ ಇನ್ನು 2 ದಿನಗಳಲ್ಲಿ ಕೂಡ ಸಂಪೂರ್ಣವಾಗಿ ವಿತರಣೆ ಮಾಡ್ತಾರೆ ಅಂತ ಹೇಳಿ ಈಗ ಬಸವರಾಜ್ ಏನು BO ಇದಾರೆ ಅವರು ಕೂಡ ಭರವಸೆಯನ್ನ ಕೂಡ ಕೊಟ್ಟಿರುವಂತದ್ದು. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.